ನವೆಂಬರ್ 13ರವರೆಗೆ ದೆಹಲಿಯ ಕೆಂಪು ಕೋಟೆಯನ್ನ ಬಂದ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಪ್ರತಿ ಹೆಜ್ಜೆಯ ಬಗ್ಗೆ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಸ್ಫೋಟ ನಡೆದಿರುವಂತಹ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೆ ಬರೋಬ್ಬರಿ 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಪರಿಶೀಲಿಸಿ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಬದ್ರಾಪುರ್ನಿಂದ ಮಸೀದಿಯವರೆಗೆ ಎಲ್ಲ ಸಿಸಿಟಿವಿಗಳನ್ನು ಚೆಕ್ ಮಾಡಲಾಗ್ತಾ ಇದೆ. ಸ್ಫೋಟಗೊಂಡಿರುವಂತಹ ಕಾರು ಎಲ್ಲೆಲ್ಲಿ ಸಂಚಾರವನ್ನ ಮಾಡಿದೆ, ಬದ್ರಾಪುರ್ನ ಬಾರ್ಡರ್ನಿಂದ ಮಸೀದಿಯವರೆಗೆ ಪೂರ್ತಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಫೋಟೋ ನೋಡ್ತಾ ಇದ್ರಲ್ಲ, ಇವನೇ ತಾರಿಕ್ ಯಾರು ಅಂದ್ರೆ ಪುಲ್ವಾಮಾದಲ್ಲಿರುವಂತಹ ನಿವಾಸಿ. ಆ ನಿವಾಸಿ ಕಾರನ್ನ ಖರೀದಿ ಮಾಡಿರ್ತಾನೆ. ಈ ತಾರಿಕ್ ಇದನ್ನಲ್ಲ, ಈ ತಾರಿಕ್ಗೂ ಸಹ ಲಿಂಕ್ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವನ ಮೇಲೂ ಸಹ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕಾರು ಖರೀದಿಯ ವಿಚಾರದಲ್ಲಿ 2013ರಿಂದ ಶುರುವಾಗಿ ಇಲ್ಲಿಯವರೆಗೆ ಯಾರಿಗೆಲ್ಲ ಕಾರನ್ನ ಖರೀದಿ ಮಾಡಿದ್ದಾರೆ, ಅದಾದ್ಮೇಲೆ ಯಾರಿಗೆ ಎಕ್ಸ್ಚೇಂಜ್ ಆಗಿದೆ, ಅಂತಿಮವಾಗಿ ಫೆಬ್ರವರಿ 14 ಪುಲ್ವಾಮಾದಲ್ಲಿರುವಂತಹ ತಾರಿಕ್ ಆ ಒಂದು ಕಾರನ್ನು ಖರೀದಿ ಮಾಡ್ತಾನೆ. ಹರಿಯಾಣ ರಿಜಿಸ್ಟ್ರೇಷನ್ ಕಾರು. ಪುಲ್ವಾಮಾದ ಮೂಲದ ವ್ಯಕ್ತಿ ಏನಂದ್ರೆ ತಾರಿಕ್ ಖರೀದಿ ಮಾಡ್ತಾನೆ. ಅದಾದ ಮೇಲೆ ಅದೇ ಕಾರು ಈಗ ಸ್ಫೋಟವಾಗಿರುವಂಥದ್ದು. ನಿನ್ನೆ ಸಂಜೆ 6:52 ಸ್ಫೋಟ ಆಯ್ತಲ್ಲ, I-20 ಕಾರ್. ಆ I-20 ಕಾರ್ ಖರೀದಿ ಮಾಡಿರುವಂತಹದ್ರಲ್ಲಿ ಈ ತಾರಿಕ್ ಸಹ ಒಬ್ಬ. ಈಗ ಅವನ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವನೇನು ಕೆಲಸವನ್ನ ಮಾಡ್ತಾ ಇದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾವ ಸಂಘಟನೆಗಳೇನಾದರೂ ಅವನ ಜೊತೆ ನಿರಂತರ ಸಂಪರ್ಕದಲ್ಲಿದ್ವಾ, ಅಥವಾ ಈಗೇನೋ ಡಾಕ್ಟರ್ಸ್ಗಳು 3 ಜನ ಉಗ್ರರು ಅಂತ ಶಂಕಿಸಲಾಗ್ತಾ ಇದೆಯಲ್ಲ, ಆ 3 ಜನರ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ನ, ಅಥವಾ ಆ ಉಮರ್ ಮೊಹಮ್ಮದ್ ನಬಿ ಏನಿದ್ದಾನೆ ಅವನ ಜೊತೆ ಏನಾದರೂ ಸಂಪರ್ಕದಲ್ಲಿದ್ನ, ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಅವನ ಫೋಟೋ ಸಹ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲೆ ಆ ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದೇನು ಅಂದ್ರೆ, ಎಲ್ಲರೂ ಸಹ ವೈಟ್ ಕಾಲರ್ ಟೆರರಿಸ್ಟ್ಗಳೇ, ವೈದ್ಯರ ಸೋಗಿನಲ್ಲಿರುವಂತಹ ಟೆರರಿಸ್ಟ್ಗಳು ಇವರೆಲ್ಲರೂ ಸಹ. ಕಳೆದ 3 ತಿಂಗಳುಗಳಿಂದ ನಿರಂತರವಾಗಿ ಎಲ್ಲೆಲ್ಲಿ ಉಗ್ರರನ್ನ ಏನು ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರಲ್ಲ, ಆ 3 ಕಡೆಯೂ ಸಿಕ್ಕಿರುವಂಥದ್ದು ಒಂದು ಉತ್ತರ ಪ್ರದೇಶ, 2ನೇದಾಗಿ ಗುಜರಾತು, 3ನೇದಾಗಿ ಜಮ್ಮು ಕಾಶ್ಮೀರ. ಈ 3 ಕಡೆ ಸಿಕ್ಕಿರುವಂತಹ ಉಗ್ರರೆಲ್ಲರೂ ಸಹ ಡಾಕ್ಟರ್ಸ್ಗಳೇ, ವೈದ್ಯರ ಕೆಲಸವನ್ನ ಮಾಡೋದು ಬಿಟ್ಟು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಡಾಕ್ಟರ್ ಆದಿಲ್ ಮೊಹಮ್ಮದ್ ರಾಜಾನ್ ಏನಿದಾರಲ್ಲ, ಆ ವ್ಯಕ್ತಿ ಮೊದಲು ಸಿಗಾಕೋತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.